ಇತಿಹಾಸ. ಭಾರತ ದೇಶ. ಭಾರತ ದೇಶದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್. ವಿಸ್ತೀರ್ಣದಲ್ಲಿ ಭಾರತ ವಿಶ್ವದಲ್ಲಿಯೇ 7ನೇ ದೊಡ್ಡ ರಾಷ್ಟ್ರವಾಗಿದೆ. ಭಾರತ ದೇಶವು ಏಷ್ಯಾ ಖಂಡದ ದಕ್ಷಿಣಾರ್ಧದಲ್ಲಿದೆ. ಅಖಂಡ ಭಾರತ ದೇಶವು ಇಂದಿನ ಪಾಕಿಸ್ತಾನ್, ಬಾಂಗ್ಲಾದೇಶ, ನೇಪಾಳ ಮತ್ತು ಭೂತಾನಗಳನ್ನು ಒಳಗೊಂಡಿದೆ. ಭಾರತದ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವಿದೆ. ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಪರ್ಯಾಯ ದ್ವೀಪ ಎಂದು ಕರೆಯುತ್ತೇವೆ. ಭಾರತದ ಒಟ್ಟು ಸಮುದ್ರ ತೀರದ ಉದ್ದ 7,516.5 ಕಿಲೋಮೀಟರ್. ದಕ್ಷಿಣ ಭಾರತವು ಸುತ್ತುವರೆದಿರುವ ಜಲರಾಶಿ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ. ಭಾರತದ ಭೂಪ್ರದೇಶದ ಗಡಿ 15,200 ಕಿಲೋಮೀಟರ್. ಭಾರತದ ಪೂರ್ವದಲ್ಲಿರುವ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ. ಹಿಮದಿಂದ ಆವೃತವಾದ ಎತ್ತರವಾದ ಹಿಮಾಲಯ ಪರ್ವತ ಸರಣಿಯ ಒಟ್ಟು ಉದ್ದ 2,500 ಕಿಲೋಮೀಟರ್. ಭಾರತದಲ್ಲಿ ಒಟ್ಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 28 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು. ಹಿಮದಿಂದ ಆವೃತವಾದ ಎತ್ತರವಾದ ಹಿಮಾಲಯ ಪರ್ವತ ಸರಣಿಯ ಒಟ್ಟು ಉದ್ದ 2,500 ಕಿಲೋಮೀಟರ್. ಹಿಮಾಲಯ ಪರ್ವತ ಶ್ರೇಣಿ ಇರುವ ಒಟ್ಟು ಭೂಪ್ರದೇಶದ ವಿಸ್ತೀರ್ಣ 5,00,000 ಚದರ ಕಿಲೋಮೀಟರ್. ಭಾರತಕ್ಕೆ ಸೇರಿರುವ 2 ದ್ವೀಪ ಸಮೂಹಗಳು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಸಮೂಹಗಳು. ಭಾರತದ ಉತ್ತರ ಭಾಗದಲ್ಲಿ ನೈಸರ್ಗಿಕ ಗೋಡೆಯಂತೆ ನಿಂತು ದೇಶಕ್ಕೆ ರಕ್ಷಣೆ ನೀಡುತ್ತಿರುವ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ. ಹಿಮಾಲಯ ಪರ್ವತದಲ್ಲಿರುವ ಸುಂದರ ಕಣಿವೆಗಳು ಅಂದರೆ ಕಾಶ್ಮೀರ, ಕುಲು, ಕಾಂಗ್ತಾ. ಭಾರತದ ಉತ್ತರ ದಕ್ಷಿಣ ಒಟ್ಟು ಉದ್ದ 3,214 ಕಿಲೋಮೀಟರ್. ಏಷ್ಯಾದ ಪಶ್ಚಿಮ ದೇಶಗಳೊಂದಿಗೆ ಭಾರತವು ಸಂಪರ್ಕ ಹೊಂದಲು ಕಾರಣವಾದ ಕಣಿವೆಗಳು ಖೈಬರ್ ಮತ್ತು ಬೋಲಾನ್. ಉತ್ತರ ಭಾರತದ ನದಿ ಬಯಲುಗಳ ಹವಾಮಾನ ಬೆಚ್ಚಗಿರಲು ಕಾರಣ ಸೈಬೀರಿಯಾದಿಂದ ಬೀಸುವ ಚಳಿಗಾಳಿಯನ್ನು ಹಿಮಾಲಯ ಪರ್ವತ ತಡೆಹಿಡಿಯುವುದರಿಂದ. ಉತ್ತರ ಭಾರತದಲ್ಲಿ ಹೆಚ್ಚು ಮಳೆ ಬೀಳಲು ಕಾರಣ ಹಿಮಾಲಯವು ನೈಋತ್ಯ ಮಳೆ ಮಾರುತಗಳನ್ನು ತಡೆದು ಹೆಚ್ಚು ಮಳೆಯಾಗುವಂತೆ ಮಾಡಿವೆ. ಹಿಮಾಲಯದ ಈಶಾನ್ಯ ಭಾಗದಲ್ಲಿರುವ ಪರ್ವತಗಳು ನಾಗಾ, ಜಯಂತಿಯಾ ಮತ್ತು ಗ್ಯಾರೋ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಚಿರಾಪುಂಜಿ ಸಮೀಪದ ಮಾನ್ಸಿರಾಮ್. ಭಾರತಕ್ಕೆ ಹಿಂದೂ ದೇಶ ಎಂದು ಹೆಸರು ಬರಲು ಕಾರಣವಾದ ನದಿ ಸಿಂಧೂ ನದಿ. ಹಿಮಾಲಯದಲ್ಲಿ ಹುಟ್ಟಿ ಉತ್ತರ ಭಾರತದಲ್ಲಿ ಹರಿಯುವ ನದಿಗಳು ಸಿಂಧೂ, ಗಂಗಾ, ಬ್ರಹ್ಮಪುತ್ರ. ಮಧ್ಯ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ನರ್ಮದಾ ಮತ್ತು ತಪತಿ. ಸಿಂಧೂ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಕಣಿವೆಗಳಲ್ಲಿ ಬೆಳೆಯುತ್ತಿದ್ದ ಪ್ರಮುಖ ಬೆಳೆಗಳು ಗೋಧಿ, ಸೆಣಬು, ಭತ್ತ ಮತ್ತು ಕಬ್ಬು. ಉತ್ತರ ಭಾರತದಿಂದ ದಕ್ಷಿಣ ಪ್ರಸ್ಥಭೂಮಿಯನ್ನು ಬೇರ್ಪಡಿಸುವ ಪರ್ವತಗಳು ವಿಂಧ್ಯ ಪರ್ವತಗಳು. ಪ್ರಸ್ಥಭೂಮಿಯ ಗಡಿಯಂತಿರುವ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಕೂಡಿಕೊಳ್ಳುವ ಸ್ಥಳ ಊಟಿ ಅಥವಾ ಉದಕಮಂಡಲ. ಭಾರತದ ಅತ್ಯಂತ ಪ್ರಾಚೀನ ಭೂಭಾಗ ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿಯ 2 ಭಾಗಗಳು ಮಾಳ್ವಾ ಮತ್ತು ದಕ್ಕನ್ ಪ್ರಸ್ಥಭೂಮಿ. ದಕ್ಕನ್ ಪ್ರಸ್ಥಭೂಮಿ ಇಳಿಜಾರು ಇರುವುದು ಪಶ್ಚಿಮದಿಂದ ಪೂರ್ವದೆಡೆಗೆ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳು ಗೋದಾವರಿ, ಕೃಷ್ಣ, ಕಾವೇರಿ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಕರಾವಳಿ ಕಡೆ ಹರಿಯುವ ನದಿಗಳು ಮಂಡೋವಿ, ಜುವಾರಿ, ಕಾಳಿ, ನೇತ್ರಾವತಿ, ಪಂಬಾ, ಮಹೇಮಾ, ಮೂಲ. ಭಾರತದ ವಾಯುವ್ಯ ಭಾಗದಲ್ಲಿರುವ ಪ್ರಮುಖ ಮರುಭೂಮಿ ಥಾರ್ ಮರುಭೂಮಿ. ಹಡಗು ಕಟ್ಟಲು ಬಳಸುವ ಮರ
ಸಾಗುವಾನಿ ಮರ. ಪಶ್ಚಿಮ ಕರಾವಳಿಯಲ್ಲಿರುವ ಪ್ರಮುಖ ಬಂದರುಗಳು ಕ್ಯಾಂಬೆ, ಕಾಂಡ್ಲಾ, ಸೂರತ್, ಗೋವಾ, ಕಾರವಾರ, ಮಂಗಳೂರು, ಕಲ್ಲಿಕೋಟೆ, ಕೊಚ್ಚಿ, ತಿರುವನಂತಪುರ. ಪೂರ್ವ ಕರಾವಳಿಯ ರೇವು ಪಟ್ಟಣಗಳು ತಾಮ್ರಲಿಪ್ತಿ, ಕೋಲ್ಕತ್ತಾ, ವಿಶಾಖಪಟ್ಟಣ, ಚೆನ್ನೈ, ಪಾಂಡಿಚೇರಿ, ತೂತುಕುಡಿ. ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ 2ನೇ ಸ್ಥಾನ ಪಡೆದ ದೇಶ ಭಾರತ. ಪರ್ಷಿಯನ್ನರು, ಗ್ರೀಕರು, ಟರ್ಕರು, ಅಫ್ಘನ್ನರು ದಾಳಿ ಮಾಡಿ ಭಾರತಕ್ಕೆ ಬಂದ ಮಾರ್ಗ ಹಿಮಾಲಯ ಪರ್ವತ ಶ್ರೇಣಿಯ ಖೈಬರ್ ಮತ್ತು ಬೋಲನ್ ಕಣಿವೆಗಳ ಮೂಲಕ. ಸಮುದ್ರದಿಂದ ಉತ್ತರಕ್ಕೂ ಸಮುದ್ರದಿಂದ ದಕ್ಷಿಣಕ್ಕೆ ಇರುವುದೇ ಭರತವರ್ಷ ಎಂಬ ಕಲ್ಪನೆ ಇರುವ ಪ್ರಾಚೀನ ಗ್ರಂಥ ವಿಷ್ಣು ಪುರಾಣ. ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ಪ್ರಮುಖ ಆಹಾರ ಬೆಳೆ ಗೋಧಿ. ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಪ್ರಮುಖ ಆಹಾರ ಬೆಳೆ ಅಕ್ಕಿ ಮತ್ತು ತೊಗರಿ. ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರ ಬೆಳೆ ರಾಗಿ. ಭಿನ್ನತೆಯಲ್ಲಿ ಏಕತೆಯನ್ನು ಕಾಣುತ್ತಿರುವ ದೇಶ ಭಾರತ. ಈಶಾನ್ಯ ಭಾರತದಲ್ಲಿ ಕಂಡುಬರುವ ಜನಾಂಗ ಮಂಗೋಲಾಯ್ಡ್. ಕೇರಳ ರಾಜ್ಯದಲ್ಲಿ ಕಂಡುಬರುವ ಜನಾಂಗ ನೆಗ್ರಿಟೊ. ಪ್ರೋಟೋ ಆಸ್ಟ್ರಲಾಯ್ಡ್ ಜನಾಂಗ ಕಂಡುಬರುವ ಪ್ರದೇಶ ಪಶ್ಚಿಮ ಘಟ್ಟಗಳು, ವಿಂಧ್ಯ, ಸಾತ್ಪುರ ಬೆಟ್ಟಗಳು. ಉತ್ತರ ಭಾರತದಲ್ಲಿ ಎತ್ತರವಾದ ಮೈಕಟ್ಟಿನ ಶ್ವೇತವರ್ಣೀಯ ಜನಾಂಗವನ್ನು ನಾರ್ಡಿಕ್ ಎನ್ನುತ್ತಾರೆ. ಆರ್ಯರೆನಿಸಿಕೊಂಡಿರುವ ಜನಾಂಗ ನಾರ್ಡಿಕ್. ದ್ರಾವಿಡರೆನಿಸಿಕೊಂಡ ಜನಾಂಗ ಮೆಡಿಟರೇನಿಯನ್ ಜನಾಂಗ. ಮಧ್ಯಮ ಎತ್ತರದ ಕೃಷ್ಣವರ್ಣವನ್ನು ಹೊಂದಿರುವ ಜನಾಂಗ ಮೆಡಿಟರೇನಿಯನ್ ಅಥವಾ ದ್ರಾವಿಡ ಜನಾಂಗ. ಆಧುನಿಕ ವಿದ್ವಾಂಸರ ಪ್ರಕಾರ ದ್ರಾವಿಡ ಎಂದರೆ ದ್ರಾಮಿಳ ಅಥವಾ ತಮಿಳು ಭಾಷೆ ಮತ್ತು ತಮಿಳು ಪ್ರಾಂತ್ಯ. ಭಾರತವನ್ನು ಕರಗಿಸುವ ಮೂಸೆ ಎಂದು ಹೇಳಿದವರು ಜವಾಹರಲಾಲ್ ನೆಹರು. ಪ್ರಾಚೀನ ಭಾರತದ ಒಂದು ಪ್ರಮುಖ ಭಾಷೆ ಸಂಸ್ಕೃತ. ಸಂಸ್ಕೃತ ಭಾಷೆಯ ಲಿಪಿ ಬ್ರಾಹ್ಮಿ ಲಿಪಿ. ಇತರ ಭಾರತೀಯ ದೇಶಗಳ ಲಿಪಿಗಳ ಮೂಲ ಎನಿಸಿರುವ ಲಿಪಿ ಬ್ರಾಹ್ಮಿ ಲಿಪಿ. ಬಾಳು, ಬಾಳುಗೂಡು ಎಂಬ ನಿಲುವು ತಳೆದಿರುವುದು ಭಾರತೀಯ ಸಂಸ್ಕೃತಿ. ಭಾರತದ ಪ್ರಮುಖ ಅಲ್ಪಸಂಖ್ಯಾತರು ಪಾರ್ಸಿ, ಯಹೂದಿ, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ ಮತ್ತು ಜೈನರು. ದ್ರಾವಿಡ ಭಾಷೆಗಳು ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆ ತಮಿಳು. ಭಾರತದ ಐಕ್ಯ ಸಾಧನೆಗೆ ವಿವಿಧ ಭೇದ ಮತ್ತು ವೈವಿಧ್ಯತೆಗಳನ್ನು ಬಂಧಿಸುವ ಏಕಸೂತ್ರವೇ ಇಲ್ಲಿನ ವೈಶಿಷ್ಟ್ಯ.